ಮನೆಯ ಮಗಳಿವಳು ನಮ್ಮ ಪುಣ್ಯವತಿ ರೀ ಯಾಕೆ ಏನಾಯ್ತು? ರೀ ನನಗೆ ಪದ್ಮಿನೇನೋ ಪೂರ್ವೇನೋ ಹಿಂಗೆ ನೋಡಬೇಕು ಅನ್ನಿಸ್ತೈತೆ. ಕರ್ಕೊಂಡು ಹೋಗ್ರಿ. ಏನಪ್ಪ ಇರ್ತಿದ್ದೀನಿ ನೀನು? ನಾವು ಈ ಸ್ಥಿತಿಯಾಗಿದ್ದೀವಿ, ಈಗ ನಾವು ಹೋಗಿ ಅವ್ರನ್ನ ಸಾಕು ರೀ. ಇಂಥದ್ದೇನಾರ ಒಂದು ನೆಪ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬೇಡಿ ನೀವು. ನಂಗೆ ಗೊತ್ತೈತೆ ನಾವಿರೋ ಸ್ಥಿತಿನಾಗೆ ಅವ್ರ ಮುಂದೆ ಹೋಗಿ ನಿಂತ್ಕೊಳಕ್ ನಮ್ಮ ಕೈಲಿ ಆಗಕ್ಕಿಲ್ಲ ಅಂತವ. ಆದ್ರೆ ಈ ತಾಯಿ ಹೃದಯ ಆಯ್ತಲ್ಲ, ಇವೆಲ್ಲ ಲೆಕ್ಕಕ್ಕಿಲ್ಲ ಅವಕ್ಕೆ. ಎಂತ ಕೆಟ್ಟ ತಾಯಿ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತೈತೆ. ನನ್ನಿಬ್ರು ಬೆಳೆದ ಮಕ್ಳನ್ನ ಒಂದ್ ಕಿತನಾರ ಫೋನ್ ಮಾಡಿ ವಿಚಾರ್ಸಕ್ ಮಗ ಇಲ್ಲ ನನಗೆ. ಒಂದು ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸಿದೀವಿ. ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬರೋದಲ್ಲ. ಹಲೋ ಪದ್ಮಿನಿ, ಸಂದಾಗಿದ್ಯಾ? ಅಲ್ಲೆಲ್ಲದಕ್ಕೂ ಹೊಂದ್ಕೊಂಡಿದ್ಯಾ ತಾನೇ? ಏನು ಕಷ್ಟ ಇಲ್ಲ ಅಲ್ವಾ ನಿಂಗೆ ಅಂತಾನು ಕೇಳ್ತಿಲ್ಲ. ಪೂರ್ವಿನ ನೀನು ಅಲ್ಲೇ ಇದ್ದು ಓದ್ಕೋ ಅಂತ ಅಲ್ಲೇ ಇರ್ಸುನ್ನಿ. ಆ ಮಗಿಗೆ ಆ ಮನೇಲಿರಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ. ಇಬ್ರು ನನ್ನ ಬಗ್ಗೆ ಅದೇನ್ ಅನ್ಕಂತಾರೋ. ಅಲ್ಲ ಕಷ್ಟ ಏನು ಅಂತ ಕೇಳಲೇ ಇಲ್ವಲ್ಲ ನಮ್ಮವ್ವ. ಅವಳೇನಾರ ನನ್ನ ಎತ್ತ ತಾಯಿನ ಅಲ್ವಾ ಅಂತ ಒಂದು ಕ್ಷಣಕ್ಕೆ ಏನಾರ ಆ ಮಗಿಗೆ ಅನ್ಸ್ಬಿಟ್ರೆ ನನ್ ತಾಯಿ ಆಗಿನೋ ಏನ್ರಿ ಸಾಧನೆ ಮಾಡ್ದಂಗಾತು. ಅಮ್ಮಾಜಿ ಹೇಳು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳು ಜಯಂತಿ. ಏನಿಲ್ಲ, ಪಾಪ ನಂದನ್ಗೆ ಏಟಾದಾಗ್ಲಿಂದ ಪದ್ಮಿನಿ ಅವನ್ನ ನೋಡ್ಕೊಳ್ಳೋದೇ ಕೆಲಸ ಆಗೋಗಿದೆ. ನಿನ್ನೆ ರಾತ್ರಿ ಪದ್ಮಿನಿ ಸರಿಯಾಗಿ ನಿದ್ದೆ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ತಿಂಡಿ ಊಟ ಅಂತ ಕೆಲಸ ಶುರು ಮಾಡಿದ್ಲು. ಆಮೇಲೆ ಸ್ನಾನ ಅದು ಇದು ಅಂತ ತುಂಬ ಕೆಲಸ ಇರುತ್ತೆ ಅಲ್ವಾ. ಅದಕ್ಕೇನೀಗ? ಅದಕ್ಕೆ ಎಲ್ಲ ಕೆಲಸನೂ ಅವಳೊಬ್ಳೇ ಯಾಕೆ ಮಾಡಬೇಕು ಅಮ್ಮಾಜಿ? ನಾನು ಚಂಚಲನೂ ಕೆಲಸ ಮಾಡ್ತೀವಿ. ಅದು ಅಲ್ಲದೆ ಈ ಮನೆ ಅವಳಿಗೆ ಹೊಸ್ತು. ಎಲ್ಲ ಕೆಲಸನೂ ನಿಭಾಯಿಸೋಕೆ ಹೋಗಿ ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಕಷ್ಟ ಆಗತ್ತಲ್ವಾ ಅಮ್ಮಾಜಿ? ಅದನ್ನು ನಾನೇ ಹೇಳಕ್ಕೆ ಹೋದರೆ ಪದ್ಮಿನಿ ಏನು ಅಂದ್ಕೊಳ್ತಾಳೋ ಏನೋ. ಅದಕ್ಕೆ ನೀವೇ ಒಂದು ಮಾತು ಹೇಳಿ ಅಮ್ಮಾಜಿ. ಅವಳಿಗೂ ಬರೋಕ್ಕೆ ಹೇಳಿಬಿಟ್ಟಿದ್ದೀನಿ. ಅವಳೇ ಬಂದ್ಲು. ಚಿಕ್ಕತ್ತೆ ನನ್ನ ಕರೆದ್ರಿ, ಏನಾದರೂ ಬೇಕಿತ್ತಾ? ಪದ್ಮಿನಿ, ನಂದನ್ ಕೆಲಸ ಎಲ್ಲ ನೀನೊಬ್ಬಳೇ ಮಾಡ್ತಾ ಇದೀಯಾ? ನಿನಗೆ ತುಂಬ ಒತ್ತಡ ಅನ್ನಿಸ್ತಿದ್ಯಾ? ಅಯ್ಯೋ ಖಂಡಿತ ಇಲ್ಲ ಅಮ್ಮಾಜಿ, ನನಗೇನು ಒತ್ತಡ ಆಗ್ತಿಲ್ಲ, ನಾನೆಲ್ಲ ಮಾಡ್ತೀನಿ. ಪದ್ಮಿನಿ, ನೀನೊಬ್ಬಳೇ ಕೆಲಸ ಯಾಕೆ ಮಾಡಬೇಕು? ನಾನು ಚಂಚಲ ಇದೀವಲ್ಲ, ಕೆಲಸನ ಹಂಚ್ಕೋತೀವಿ. ಹೌದು ಪದ್ಮಿನಿ, ನೀನು ಹಿಂಗೆ ಎಲ್ಲ ಕೆಲಸನೂ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರೆ ನಂದನ್ನು ಹುಷಾರಾಗೋಷ್ಟರಲ್ಲಿ ನೀನು ಹುಷಾರು ತಪ್ಪಿಡ್ತೀಯ ಅಷ್ಟೆ. ಹಾಗೆಲ್ಲ ಏನೂ ಇಲ್ಲ. ನಾನು ಏನು ಮಹಾ ಮಾಡ್ತಾಯಿದ್ದೀನಿ, ಅವ್ರಿಗೆ ಊಟ ತಿಂಡಿ ಮಾಡಿಸೋದು, ವಾಕ್ ಮಾಡಿಸೋದು, ಸ್ನಾನ ಮಾಡಿಸೋದು ಅಷ್ಟೇ ಅಲ್ವಾ. ಇಷ್ಟೆಲ್ಲ ನಾನು ಕೆಲಸ ಅಂತ ಮಾಡ್ತಿಲ್ಲ, ಇದೆಲ್ಲ ನನ್ನ ಕರ್ತವ್ಯ. ಇದನ್ನು ನಾನೇ ಮಾಡ್ತೀನಿ. ನನಗೆ ಗೊತ್ತು ಪದ್ಮಿನಿ, ನೀನು ನಂದನಿಗೋಸ್ಕರ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪ್ರೀತಿ ತುಂಬಿರುತ್ತೆ. ಅದ್ಯಾವುದೂ ನಿನಗೆ ಹೊರೆ ಆಗಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಆದರೂ ನಿನಗೂ ಆಯಾಸ ಆಗತ್ತಲ್ವಾ? ಮನೆ ತುಂಬ ಜನರು ಇರಬೇಕಾದ್ರೆ ಎಲ್ಲ ಕೆಲಸನೂ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡಿದ್ರೆ ನಿನಗೂ ಒತ್ತಡ ಕಮ್ಮಿ ಆಗತ್ತಲ್ವಾ? ಜಯಂತಿ ಹೇಳ್ತಾ ಇರೋದು ಸರಿಯಾಗಿದೆ. ಅವರು ಸ್ವಲ್ಪ ಎಲ್ಲ ಕೆಲಸನೂ ಮಾಡಲಿ ಬಿಡು. ಹೌದು ಅಮ್ಮಾಜಿ,
ಪದ್ಮಿನಿ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳ ಕೈ ರುಚಿ ತುಂಬ ಚೆನ್ನಾಗಿದೆ. ಅಡುಗೆ ಊಟ ತಿಂಡಿಯೆಲ್ಲ ಪದ್ಮಿನಿನೇ ನೋಡ್ಕೊಳ್ಳಿ. ಓಕೆ ಅಲ್ವಾ ಅಮ್ಮಾಜಿ? ಹಾಂ ಅಮ್ಮಾಜಿ, ನಂದನ್ಗೆ ತಿಂಡಿ ತಿನ್ಸೋದು, ಊಟ ಮಾಡಿಸೋದು ಆ ಕೆಲಸ ನಾನು ನೋಡ್ಕೊಳ್ತೀನಿ. ನಂದನ್ಗೆ ವಾಕ್ ಮಾಡಿಸೋದು ನಾನು ಮಾಡ್ತೀನಿ. ಅವ್ನು ಡ್ರೆಸ್ ಚೇಂಜ್ ಮಾಡಿಸೋದು, ಸ್ನಾನ ಮಾಡಿಸೋದು ಜೆನಿ ನೋಡ್ಕೋತಾರೆ. ಓಕೆ ಅಲ್ವಾ? ಬೇಡ ಬೇಡ, ಬರೀ ಊಟ ತಿಂಡಿ ಜವಾಬ್ದಾರಿ ಮಾತ್ರ ನೀವು ವಹಿಸ್ಕೊಳ್ಳಿ ಸಾಕು. ಉಳಿದಂತೆ ಅವನಿಗೆ ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, ಟ್ಯಾಬ್ಲೆಟ್ ಕೊಡೋದು, ವಾಕ್ ಮಾಡಿಸೋದು ಎಲ್ಲವೂ ಪದ್ಮಿನಿನೇ ಮಾಡಬೇಕು. ಇವಳೇ ಮಾಡಲಿ. ಸರಿ ಅಲ್ವಾ ಪದ್ಮಿನಿ? ಸಮಾಧಾನ ಮಾಡ್ಕೊಂಡಿದ್ರು. ಇಲ್ಲ, ನನಗೆ ಸಮಾಧಾನ ಇಲ್ಲ ರೀ. ಅವರಿಬ್ರು ನೋಡ್ಬೇಕು ರೀ. ಕರ್ಕೊಂಡು ಹೋಗ್ರಿ, ದಯವಿಟ್ಟು ಕರ್ಕೊಂಡು ಹೋಗ್ರಿ. ಕೂತ್ಕೋ ಕೂತ್ಕೋ. ಸಮಾಧಾನ ಮಾಡ್ಕೊ. ನೋಡು, ಇಲ್ಲ ಒಂದ್ಕಿತ ನನ್ನ ಮಾತು ಕೇಳು. ನನಗೂ ಅರ್ಥ ಆಗ್ತೈತಿ, ತಾಯಿ ಮನಸ್ಸು ಹೆಂಗೆ ಯೋಚನೆ ಮಾಡ್ತೈತಿ ಅಂತ ನನಗೂ ಅರ್ಥ ಆಗ್ತೈತಿ. ನನಗೂ ಅಪ್ಪನಾಗಿ ಅವ್ರನ್ನ ಮಾತಾಡಿಸ್ಬೇಕು, ಅವ್ನು ನೋಡ್ಕೊಂಬರ್ಬೇಕು, ಒಂದು ಸಾರಿ ಪ್ರೀತಿಯಿಂದ ಯಾರಿಗೆ ಒತ್ಕೋಬೇಕು ಅಂತ ನನಗೂ ಅನ್ನಿಸ್ತೈತಿ. ಅದೇನು ಮಾಡಿದ್ರು ಹೇಳು, ಎಂಥ ಸ್ಥಿತಿಗಿದ್ದೀವಿ ನಾವು? ಇವಾಗ ಹೋಗ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡ್ರೆ ಸುಮ್ಮನೆ ಬಿಡ್ತೀವ? ನಮ್ಮ ಸ್ಥಿತಿ ಹೇಳ್ಕೊಂಬಿಡ್ತೀವಿ, ಅವ್ರಿಗೂ ಅರ್ಥ ಆಗ್ತೈತೆ. ನಮ್ಮ ದುಃಖರ ಅವ್ರ ತವ ಹಂಚ್ಕೊಂಡ್ಬಿಟ್ರೆ ಅವ್ರಿಗೂ ದುಃಖ ಆಗಕ್ಕಿಲ್ವಾ? ಅಲ್ವಾ? ಯೋಚನೆ ಮಾಡು. ನೋಡು, ನಾವು ಗಟ್ಟಿಯಾಗಿ ಕುಂತ್ಕೊಳ್ಳವ, ಆಮೇಲೆ ಒಟ್ಟಿಗೆ ಹೋಗವು, ನೋಡ್ಕೊಂಬರೋ. ಈಗ ನೋಡು, ನಮ್ಮ ಪದ್ಮಿನಿ ಚೆನ್ನಾಗಿ ಅವಳಲ್ವಾ? ಅವಳು ಖುಷಿಯಾಗೇ ಇರ್ತಾಳೆ. ಅಡಿಯೋದು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಇನ್ನು ಪೂರ್ವಿಗೆ ಅಲ್ಲಿರೋಕ್ಕೆ ಇಷ್ಟ ಇಲ್ದಿದ್ರು ಪದ್ಮಿನಿ ಅವಳಲ್ಲ ಜೊತೆಗೆ, ಅದಕ್ಕೆ ಖುಷಿಯಾಗಿರ್ತಾಳೆ. ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ನಾನು ಹೇಳಿದ್ನಲ್ಲ ಆಗಲಿ, ಒಂಚೂರು ಗಟ್ಟಿ ಆಗಮ್ಮ, ಆಮೇಲೆ ಹೋಗಿ ಅವ್ರ ಜೊತೆ ಒಂದು 2 ದಿವಸ ಇತ್ತು ಬಂದ್ಬಿಡುವ ಖುಷಿಯಾಕೆ. ಆಮೇಲೆ ಬರ್ರಿ ಇಲ್ಲಿಂದ ಕರೆಯವ ನಾವು. ನಾನು ಬೇಗ ಮೈ ಒರೆಸ್ಕೊಡ್ತೀನಿ. ಆ ಟವಲ್ ತೆಗೀರಿ ನಂದನವ್ರೆ. ನೀನು ನಂಗಿದ್ದು ಯಾವ ಸೇವೆನೂ ಮಾಡಬೇಕಾಗಿಲ್ಲ, ನಾನು ಮಾಡ್ಕೋತೀನಿ, ನೀನು ಹೋಗು. ಅದು ನಂದನವ್ರೆ. ಬೇಡ ಅಂತ ಹೇಳಿದ್ನಲ್ಲ. ಸರಿ ಬಿಡಿ, ನಾನು ಹೋಗಿ ಅಮ್ಮಾಜಿ ಹತ್ರನೇ ಹೇಳ್ತೀನಿ ನಂದನ್ ಅವ್ರಿಗೆ ನನ್ನ ಮೈ ಒರೆಸೋದು ಇಷ್ಟ ಇಲ್ಲ ಅಂತ. ನಿಂತ್ಕೋ. ಸರಿ, ಒರೆಸು. ಅಯ್ಯೋ, ನೀವು ಹಿಂಗೆ ಟವಲ್ ಹಾಕೊಂಡ್ರೆ ನಾನು ಹೆಂಗೆ ಒರೆಸ್ಲಿ ಹೇಳಿ? ಹೆಂಗಾದ್ರೂ ಒರೆಸು, ಆದರೆ ನಾನು ಟವಲ್ ಮಾತ್ರ ತೆಗಿಯಲ್ಲ. ಯಾಕೆ? ನಂಗೆ ಮುಜುಗರ ಆಗ್ತಿದೆ. ಅಲ್ಲ, ನನ್ನ ಹತ್ರ ಯಾಕೆ ಮುಜುಗರ? ಅದು ಏನೂ ಆಗಕ್ಕಿಲ್ಲ. ಹಿಂಗೇಟಾದಾಗ ಯಾರಾದರೂ ಒಬ್ಬರು ಸಹಾಯ ಮಾಡಲೇಬೇಕಲ್ವಾ? ಅದಕ್ಕೆ ಮುಜುಗರ ಪಟ್ಕೊಂಡ್ರೆ ಹೆಂಗೆ ಅಂದೆ ಅಷ್ಟೆ. ಈಗ ಡಾಕ್ಟ್ರ್ ಹತ್ರ ಹೋಗಿದ್ರೆ ನೀವು ಮುಜುಗರ ಪಟ್ಕೋತಿದ್ರಾ? ಇಲ್ಲ ತಾನೇ? ನೀನೇನು ಡಾಕ್ಟ್ರ? ಸದ್ಯಕ್ಕೆ ನಾನು ನಿಮಗೆ ಅಂತ ಅಪಾಯಿಂಟ್ ಆಗಿರೋ ನರ್ಸ್ ಅಂತ ಅಂದ್ಕೊಳ್ಳಿ, ಸರಿನಾ? ಈಗ ಟವಲ್ ತೆಗೀರಿ. ನೀನೇ ಕಣ್ಮುಚ್ಕೊಂಡು ಒರೆಸ್ಬಿಡು. ಅದೇನು ಕಣ್ಮುಚ್ಕೊಂಡು ಹೊಡ್ಸ್ಲಿ? ಅದೆಲ್ಲ ಆಗಕ್ಕಿಲ್ಲ. ನೀವು ಹುಷಾರಾಗ ಗಂಟ ಈ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಅಂತ ದೂರ ಇಡಿ. ನೋಡು, ನಂಗೆ ನಿನ್ನ ಹತ್ರ ಯಾವುದೇ ಕೆಲಸ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ, ಆದರೆ ಅಜ್ಜಿ ಹೇಳಿದ್ದಾರೆ ಅಂತ ಸುಮ್ಮನಿರೋದು. ನೀನು ಇದನ್ನೇ ಅಡ್ವಾಂಟೇಜಾಗಿ ತಗೋಬೇಡ. ಮೊದಲು ಕಣ್ಮುಚ್ಚು. ಸರಿ.
ನೋಡಿ ನೀವು ಸಿಗ್ತಾನೆ ಇಲ್ಲ, ಕಣ್ಣು ಮುಚ್ಕೊಂಡು ಒದಿಸಿ ಅಂತ ಹೇಳ್ತೀರಾ. ನೋಡಿ ನನ್ನ ಪಾಡ್ನ. ಅದೆಲ್ಲಿಂದ ಕರ್ಕೊಂಬಂದ್ರು ನಿನ್ನ? ನೀವೇ ಅಸ್ಲೂರಿಂದ ಕರ್ಕೊಂಬಂದಿದ್ದು. ಯಾಕೆ ಮರ್ತೋಯ್ತಾ? ಅಲ್ಲ, ಕಣ್ಣು ಮುಚ್ಕೊಂಡು ಒರೆಸಿ ಅಂತೀರಾ. ನೀವು ನಿಮ್ಮ ಮುಖ ಏನು ಸಿಗ್ತಾನೆ ಇಲ್ಲ. ನನ್ನ ಕಣ್ಣ ಮುಚ್ಚಲ್ಲ ಆಟ ಆಡ್ದಂಗೆ ಆಗ್ತೈತೆ. ನೀನು ಅಷ್ಟು ದೂರ ನಿಂತ್ಕೊಂಡ್ರೆ ಹೆಂಗೆ ಸಿಗ್ತೀನಿ ನಾನು? ಸ್ವಲ್ಪ ಹತ್ರ ಬಾ. ಊರ್ವಶಿ, ಊರ್ವಶಿ, ಏನತ್ಗೆವ? ಊರ್ವಶಿ, ನಾನು ಪದ್ಮಿನಿ ಹೊಸಿ ಮಾತಾಡಬೇಕು ಅನಿಸ್ತೈತೆ, ಫೋನ್ ಮಾಡಿಕೊಡ್ತೀಯಾ? ಅದಕ್ಕೇನಂತದ್ಗೆವ, ಮಾಡ್ತೀನಿ ರೀ. ಆದರೆ ನಿಮ್ಮ ಅಣ್ಣಯ್ಯಂಗೆ ನಾನು ಪದ್ಮಿನಿ ಮಾತಾಡಿರೋ ವಿಷಯ ಗೊತ್ತಾಗಂಗಿಲ್ಲ, ಸರಿನಾ? ಹಲೋ ಅತ್ಯವ. ಪದ್ಮಿನಿ, ಅವ್ವ, ನಾನು ಪೂರ್ವಿ. ಪೂರ್ವಿ, ನನ್ನ ಕಂದ ಹೆಂಗವ್ವ ಇದೆಯಾ? ಸಂದಾಗಿದೆಯಾ ಅಲ್ವಾ? ಈಗ ನಿನಗೆ ನನ್ನ ನೆನಪಾಯ್ತಾ? ಅವತ್ತು ಬೈದ್ಬಿಟ್ಟು ಫೋನ್ ಇಟ್ಬಿಟ್ಟೆ. ಈಗ ಯಾಕೆ ಫೋನ್ ಮಾಡಿದೆ? ಓ, ಇದು ಅಕ್ಕನ ಫೋನ್ ಅಲ್ವಾ? ನೀನು ಫೋನ್ ಮಾಡಿರೋದು ಅವಳಿಗೆ. ಸರಿ, ಅವಳನ್ನೇ ಕರಿತೀನಿರು. ಯಾಕೆ ಹಂಗಂತೀಯ? ನಿಂತವನು ಮಾತಾಡ್ಬೇಕು ನಾನು. ನನ್ನ ಮ್ಯಾಕೆ ಅಷ್ಟೊಂದು ಕೋಪನಾ? ಇನ್ನೇನವ ಮತ್ತೆ? ನಾನು ಇಲ್ಲಿ ಇರೋಕ್ಕಿಲ್ಲ ಅಂತ ನಿನ್ಗೆ ಎಷ್ಟು ಹೇಳಿದ್ರು ಇಲ್ಲೇ ಇರೋ ಅಂತೀಯಲ್ಲ. ನನ್ನ ಸಂಸ್ಬಿಡವ. ಅಲ್ಲ, ನಂಗೂ ಏನು ನಿನ್ನ ಬಿಟ್ಟಿರೋದು ಆಸನ ಹೇಳು. ನಾನು ನಿನ್ನ ನೋಡ್ದಲೇ ಇಲ್ಲಿ ಒದ್ದಾಡ್ತಾ ಇವ್ನಿ. ಏನೋ ಪರಿಸ್ಥಿತಿ ಕಟ್ಟಾಕ್ಬಿಟ್ಟೈತೆ. ನೀನು ಇನ್ನೊಂದಷ್ಟು ದಿನ ಅಲ್ಲೇ ಇದ್ಬಿಡವ. ನಾನೇ ನಿನ್ನ ಆಮೇಲೆ ಇಲ್ಲಿಗೆ ಕರ್ಸ್ಕೊಂತೀನಿ, ಸರಿನಾ? ಹೋಗವ, ನೀನು ಅಕ್ಕ ಇಬ್ಬರು ಒಂದೇಯ. ಏನಾರ ಒಂದು ಕಾರಣ ಹೇಳಿ ನನ್ನ ಬಾಯಿ ಕಟ್ಟಾಕ್ಬಿಡ್ತೀರ. ನನಗೂ ನಿಮ್ಮನ್ನೆಲ್ಲ ನೋಡಿದೆ ಶಾನೆ ಬೇಜಾರಾಗ್ತೈತೆ ಅವ್ವ. ಅಪ್ಪಯ್ಯ ಅಂತೂ ಫೋನೇ ಮಾಡೋಕ್ಕಿಲ್ಲ. ನಾನೇ ಫೋನ್ ಮಾಡಿದ್ರು ಫೋನ್ ಕಟ್ ಮಾಡ್ತಾರೆ. ಅವರು ಕೆಲ್ಸದ ಒತ್ತಡದಾಗವ್ರೆ. ನಾನೇ ಫೋನ್ ಮಾಡೋಕ್ಕೆ ಹೇಳ್ತೀನಿ ಬಿಡವ್ವ. ಸರಿ ಅವ್ವ. ಮತ್ತು ಮಗಳೇ, ಈ ಅವ್ವ ಕೆಟ್ಟವಳು, ಸ್ವಾರ್ಥಿ ಅಂತೆಲ್ಲ ಅನ್ಕೊಳಕ್ಕಿಲ್ಲ ತಾನೇ? ಇಲ್ಲವ, ನನಗೂ ನಿಮ್ಮನ್ನೆಲ್ಲ ಬಿಟ್ಟಿರೋಕ್ಕೆ ಕಷ್ಟ ಆಗ್ತೈತೆ. ಮಧ್ಯದಲ್ಲಿ ಒಂದೇ ಒಂದು ಕಿತ್ತ ಊರಿಗೆ ಬಂದೋಗ್ಲಾ? ನಾಳೆನೇ ಬರಲಾ? ಸರಿನಾ? ಯೋರತ್ಗೆ ಬಾ. ನನ್ನನ್ನೆಲ್ಲ ನೋಡ್ದಲೇ ಬೇಜಾರಾಗೈತೆ. ನಾಳೆನೇ ಊರಿಗೆ ಬರ್ತೀನಿ ಅಂತ ಹೇಳ್ತಾವಳೆ ಊರ್ವಿ. ಪ್ಲೀಸ್, ಇದು ನಿನ್ನಿಂದ ಆಗೋ ಕೆಲಸ ಅಲ್ಲ. ಅದು ನನ್ನ ಕೈಗೆ ಕೊಡು, ನಾನೇ ಒರೆಸ್ಕೋತೀನಿ. ನೀವು ಅದೇಂಗೆ ಒಂದು ಕೈಲಿ ಒರೆಸ್ಕೊತೀರಾ? ಸುಮ್ಮನೆ ಇರಿ, ನಾನೇ ಒರೆಸ್ತೀನಿ. ಕೊಡು ಅಲ್ಲಲ್ಲ, ಕೊಡಿಲಿ. ನಾನು ಕೊಡೋಕ್ಕಿಲ್ಲ. ಕೊಡು, ಕೊಡು, ಬಿಡಿ ನಂದನವ್ರೆ. ಕೊಡು ಅಂದೆ ತಾನೆ, ಕೊಡಿ.